ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯುಗಾದಿ ಅಂತ ಹೇಳಿದ್ರೆ ಹೊಸ ಕನಸುಗಳು ಈಡೇರುವಂಥ ಒಂದು ಸೂಚನೆ. ಹಾಗೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯುಗಾದಿ ಒಂದು ಹೊಸ ವರ್ಷ ಅಂತಲೇ ಕರೆಯಲ್ಪಡಲಾಗುತ್ತದೆ. ಯುಗಾದಿ ಕಳೆದ ನಂತರ ವೃಷಭ ರಾಶಿಯವರ ಸಂಪೂರ್ಣ ವರ್ಷ ಭವಿಷ್ಯ ಯಾವ ರೀತಿ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಕೊನೆವರೆಗೂ ವಿಡಿಯೋ ನೋಡಿ ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಗ್ರಹ ಸಂಚಾರದಲ್ಲಿ ಶನಿ ಸಂಚಾರದ ಬಗ್ಗೆ ನಾವು ಗಮನ ಕೊಡೋದಾಯ್ತು ಅಂತ ಹೇಳಿದ್ರೆ, ಈ ಒಂದು ರಾಶಿಯಲ್ಲಿ ಶನಿ 12ನೇ ಮನೆಯಲ್ಲಿ ಪ್ರವೇಶ ಮಾಡುತ್ತಾನೆ. ಇದನ್ನ ಒಂದು ಲಾಭ ಸ್ಥಾನ ಅಂತಾನೆ ಕರೆಯಲ್ಪಡಲಾಗುತ್ತದೆ. ಇದು ನಿಮಗೆ ಒಂದು ಲಾಟ್ರಿ ಹೊಡೆದಾಗೆ ಅಂತಾನೆ ಹೇಳಬಹುದು. ಶನಿ ಲಾಭ ಸ್ಥಾನದಲ್ಲಿದ್ದರೆ ನೀವು ಮಾಡುವಂತ ಕೆಲಸ ಕಾರ್ಯ ಮತ್ತು ನೀವು ಮುಟ್ಟಿದೆಲ್ಲ ಚಿನ್ನ ಆಗುವಂತ ಸಾಧ್ಯತೆಗಳು ಬಹಳ ಇರುತ್ತದೆ. ಇನ್ನು ಗುರುಸ್ಥಾನವು ಜೂನ್ ವರೆಗೂ ನಿಮ್ಮ ರಾಶಿಯಲ್ಲೇ ಇರುತ್ತಾನೆ. ಹಾಗೆ 2ನೇ ಮನೆಯಲ್ಲಿ ದಿಢೀರಾಗಿ ಜಂಪ್ ಆಗುತ್ತಾನೆ. ಅಂದರೆ ಇದರ ಸೂಚನೆ ಏನಂತ ಹೇಳಿದ್ರೆ, ದುಡ್ಡು ಮತ್ತು ಗೌರವ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಎನ್ನುವಂತ ಸೂಚನೆ. ರಾಹು 10ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಕೆಲಸದ ಜಾಗದಲ್ಲಿ ನೀವು ಕಿಂಗ್ ಅಂತಾನೆ ಹೇಳಿ ಕರಿಬಹುದು. ಕೇತು 4ನೇ ಮನೆಯಲ್ಲಿ ಇರೋದ್ರಿಂದ ಮನಸ್ಸಿಗೆ ಏನೋ ಒಂಥರ ಅಶಾಂತಿ ಕೊರೆಯುತ್ತದೆ. ಇವರ ಒಂದು ಆರ್ಥಿಕ ವಿಚಾರದ ಬಗ್ಗೆ ನಾವು ಗಮನ ಕೊಡೋದಾಯ್ತು ಅಂತ ಹೇಳಿದ್ರೆ, ನೀವು ಅಂದುಕೊಂಡಿರ್ತಕ್ಕಂಥ ಜಾಸ್ತಿ ಹಣಗಳು ನಿಮಗೆ ಸಂಗ್ರಹವಾಗುತ್ತದೆ. ಹಳೆ ಇನ್ವೆಸ್ಟ್ಮೆಂಟ್ಗಳು ಈಗ ನಿಮಗೆ ಒಂದು ಲಾಭ ಕೊಡುವಂತ ಸೂಚನೆಗೆ ಬರುತ್ತದೆ. ಹಣ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಮನಸ್ಸಿಗೆ ಬಂದಾಗಿ ನೀವು ಖರ್ಚು ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ವರ್ಷ ನೀವು ಮಾಡುವಂತ ಒಂದು ಉಳಿತಾಯ 5 ವರ್ಷಕ್ಕೆ ಆಸರೆ ಆಗುವಂತದ್ದು. ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ನೋಡೋದಾಯ್ತು ಅಂತ ಹೇಳಿದ್ರೆ, ಆಫೀಸಲ್ಲಿ ನಿಮ್ಮ ಡಿಮ್ಯಾಂಡ್ ಹೆಚ್ಚಾಗುತ್ತದೆ. ಮೇಲಧಿಕಾರಿ ನಿಮ್ಮ ಮಾತಿಗೆ ಬೆಲೆ ಕೊಡುವಂತದ್ದು, ಹೊಸ ಹೊಸ ಜವಾಬ್ದಾರಿಗಳು ಸಿಗುವಂತದ್ದು, ಪ್ರಮೋಷನ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರೇ ಫಸ್ಟ್ ಇರುತ್ತದೆ. ನೀವು ಯಾವ್ದಾದ್ರು ಒಂದು ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಇದ್ರೆ, ಡಿಸೈನಿಂಗ್ ಆಗಿರ್ಬೋದು, ಕಲೆ, ಸಿನಿಮಾ, ಯಾವುದೇ ಇತ್ಯಾದಿಗಳ ಕ್ಷೇತ್ರದಲ್ಲಿದ್ದರೂ ಇದರಿಂದ ನಿಮಗೆ ದೊಡ್ಡ ಹೆಸರು ಮತ್ತೆ ಅವಾರ್ಡ್ ಸಿಗುವಂತ ಸಾಧ್ಯತೆಗಳು ಬಹಳ ಇದೆ. ಇನ್ನು ವ್ಯವಹಾರದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ನೀವು ಯಾವ್ದಾದ್ರು ಒಂದು ಹೊಸ ಬಿಸ್ನೆಸ್ ಅಥವಾ ಹೊಸ ಬ್ರಾಂಚ್ ಅನ್ನೋದು ಓಪನ್ ಮಾಡಬೇಕು ಅನ್ಕೊಂಡಿದ್ರೆ ಇದೊಂದು ಒಳ್ಳೆ ಸೂಕ್ತವಾಗಿರ್ತಕ್ಕಂಥ ಸಮಯ. ಮಾರ್ಕೆಟ್ ನಲ್ಲಿ ನಿಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಹೆಚ್ಚಾಗಬಹುದು. ಆದರೆ ಪಾರ್ಟ್ನರ್ಶಿಪ್ ನಲ್ಲಿ ಇರುವಂತಹ ವ್ಯಕ್ತಿಯ ಜೊತೆ ಮಾತನಾಡಬೇಕಾದ್ರೆ ಸ್ವಲ್ಪ ವಿನಯವಿರಲಿ. ಆದರೆ ಅಹಂಕಾರ ಬಂತು ಅಂತ ಹೇಳಿದ್ರೆ ಲಕ್ಷ್ಮಿ ಅದಾಗದೆ ದೂರ ಆಗ್ತಾಳೆ, ನೆನಪಿರಲಿ. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಚಾರದ ಬಗ್ಗೆ ನಾವು ಗಮನ ಹರಿಸೋದಾದ್ರೆ, ಯಾರೆಲ್ಲ ಈ ಒಂದು ಪ್ರೀತಿ ಪ್ರೇಮ ವಿಚಾರದಲ್ಲಿ ಇದ್ದೀರಿ ಅವರಿಗೆ ಮದುವೆ ಆಗುವಂತ ಯೋಗ ಸ್ಥಾನಗಳು ಬಹಳ ಇದೆ. ಇನ್ನು ಯಾರೆಲ್ಲ ಒಂದು ಸಿಂಗಲ್ಸ್ ಆಗಿ ಜೀವನ ಮಾಡ್ತಾ ಇದ್ದೀರಿ ಅವರಿಗೆ ಮನಸ್ಸಿಗೆ ಇಷ್ಟವಾಗಿರುವಂತ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡುತ್ತಾನೆ. ಇನ್ನು ಕುಟುಂಬದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಮನೆಯಲ್ಲಿ ಮದುವೆ ಆಗಲಿ ಅಥವಾ ಮಗುವಿನ ಒಂದು ಸಂತಾನ ಭಾಗ್ಯ ಆಗಿರಬಹುದು, ಯಾವುದೇ ಒಂದು ಶುಭ ಕಾರ್ಯಗಳು ಅಥವಾ ಶುಭ ಸೂಚನೆಗಳು ನಿಮಗೆ ಕೇಳಿ ಬರುವಂತದ್ದು. ತಂದೆ ಜೊತೆ ಇರುವಂತಹ ಒಂದು ಭಿನ್ನಾಭಿಪ್ರಾಯಗಳು ದೂರವಾಗುತ್ತದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ನಾವು ನೋಡೋದಾದ್ರೆ, ಶುಗರ್ ಅಥವಾ ಬಿಪಿ ಇರೋರು ರೆಗ್ಯುಲರ್ ಆಗಿ ಚೆಕ್ ಮಾಡಿಸ್ಕೊಳ್ಳಿ. ಜೂನ್ ನಂತರ ನಿಮಗೆ ಮೈಕೈ ನೋವು ಕಾಣಿಸಿಕೊಳ್ಳುವಂತ ಸಾಧ್ಯತೆ ಇದೆ. ಹಾಗಾಗಿ ಸ್ವಲ್ಪ ಯೋಗ ಮಾಡಿಕೊಳ್ಳೋದು ರೂಢಿ ಮಾಡ್ಕೊಳ್ಳಿ. ಈ ಒಂದು ರಾಶಿಯವರ ಒಂದು ಅದೃಷ್ಟ ಸಂಖ್ಯೆ ಮತ್ತು ಬಣ್ಣ ಯಾವುದಪ್ಪ ಅಂತ ಹೇಳಿದ್ರೆ, ಅದೃಷ್ಟವಾಗಿರ್ತಕ್ಕಂಥ ಸಂಖ್ಯೆ 6 ಮತ್ತೆ 2. ಅದೃಷ್ಟವಾಗಿರ್ತಕ್ಕಂಥ ಬಣ್ಣ ಬಿಳಿ ಮತ್ತೆ ಕ್ರೀಮ್ ಬಣ್ಣ. ನಿಮ್ಮ ಒಂದು ರಾಶಿಯವರಿಗೆ ಒಂದು ಶುಭ ದಿನ ಅಂತ ಹೇಳಿದ್ರೆ ಶುಕ್ರವಾರ. ಈ ಶುಕ್ರವಾರದಂದು ಯಾವುದೇ ಕೆಲಸ ಮಾಡಿದ್ರೆ ನಿಮಗೆ ಸಕ್ಸಸ್ ಅನ್ನೋದು ಇರುತ್ತೆ. ನಿಮ್ಮ ಜೀವನದಲ್ಲಿ ಅದೃಷ್ಟ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ನಾನು ಹೇಳುವಂತ ಈ ಒಂದು ಕೆಲಸನ ಫಾಲೋ ಮಾಡಿ. ಶುಕ್ರವಾರದ ದಿನ ನಿಮಗೆ ಅದೃಷ್ಟ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಪ್ಪದ ದೀಪವನ್ನು ಹಚ್ಚಿ ಮನೆಯಲ್ಲಿ ಇರುವಂತಹ ಹೆಣ್ಣು ಮಕ್ಕಳಿಗೆ ಗೌರವಿಸಿ. ಹಾಗಾಗಿ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಒಂದು ಸ್ಥಾನ ಹೆಚ್ಚಾಗುತ್ತದೆ. ಒಟ್ಟಾರೆ 2026 ವೃಷಭ ರಾಶಿಯವರಿಗೆ ಒಂದು ರಾಜಯೋಗನೇ ಪ್ರಾರಂಭ ಆಗಿದೆ ಅಂತಾನೆ ಹೇಳ್ಬಹುದು. ನಿಮ್ದು ಕೂಡ ವೃಷಭ ರಾಶಿ ಆಗಿದ್ದರೆ ಜೈ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಾಗಿರ್ಬೋದು, ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ, ಪ್ರೀತಿ ಪ್ರೇಮ ವಿಚಾರ, ಹಣಕಾಸಿನ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಇನ್ನು ಮುಂತಾದ ಯಾವುದೇ ಸಮಸ್ಯೆ ಇದ್ದರೂ ನೀವು ಬಂದು ನೇರವಾಗಿ ನಮ್ಮ ಒಂದು ಮನೆ ವಿಳಾಸಕ್ಕೆ ಭೇಟಿ ನೀಡಬಹುದು. ದೂರದ ಊರಿನವರಾಗಿದ್ರೆ ಫೋನಿನ ಮುಖಾಂತರ ನಿಮಗೆ ಸೂಕ್ತವಾದಂತಹ ಪರಿಹಾರ ತಿಳಿಸಿಕೊಡಲಾಗುತ್ತದೆ. ಎಲ್ಲರಿಗೂ ಯುಗಾದಿ ಹಬ್ಬದ ಒಂದು ಆರ್ಥಿಕ ಶುಭಾಶಯಗಳು. ಧನ್ಯವಾದಗಳು.